ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಹೃದಯಾಘಾತದ ಮರಣ ಮೃದಂಗಕ್ಕೆ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಸಾವಿನ ಬಗ್ಗೆ ಜಯದೇವ ತಜ್ಞರ ತನಿಖೆ ಮಾಡಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಿದ್ರೆ ಜಯದೇವ ಆಸ್ಪತ್ರೆಯ ಎಕ್ಸ್ಪರ್ಟ್ಸ್ ಏನು ವರದಿಯನ್ನು ಸಿದ್ಧಪಡಿಸಿದ್ದಾರೆ, ಆ ವರದಿಯಲ್ಲಿ ಏನಿದೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಿಗೆ ಡೆಡ್ಲಿ ಹಾರ್ಟ್ ಅಟ್ಯಾಕ್ ಕಂಟಕ. ಹಾಸನದಲ್ಲಿ ಹೃದಯಾಘಾತದ ಸಾವಿನ ಸಂಖ್ಯೆ ಏರಿಕೆ. ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ವಕ್ಕರಿಸಿದ್ದು, ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ. ಜಯದೇವ ತಜ್ಞರ ತನಿಖಾ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ಈ ವರದಿಯಲ್ಲಿ ಒಟ್ಟು 251 ರೋಗಿಗಳ ಅಧ್ಯಯನ ಮಾಡಲಾಗಿದ್ದು, ಪುರುಷರು 218, 32 ಮಹಿಳೆಯರು ಇದರಲ್ಲಿದ್ದಾರೆ. 30 ವರ್ಷದೊಳಗಿನ 12 ಜನರು, 31ರಿಂದ 40 ವರ್ಷದ 66 ಜನರು, 41ರಿಂದ 45 ವರ್ಷದೊಳಗಿನ 172 ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಜುಲೈ 10ರಂದು ಸರ್ಕಾರಕ್ಕೆ ಅಧ್ಯಯನದ ವರದಿಯನ್ನು ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿಯಿಂದ ಸಲ್ಲಿಕೆಯಾಗಲಿದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಆರೋಗ್ಯಾಧಿಕಾರಿಗಳು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ದಾರೆ. ಮೃತರ ಕುಟುಂಬಗಳ ಮುಂದಿಟ್ಟ ಪ್ರಶ್ನೆಗಳನ್ನ ನೋಡೋದಾದ್ರೆ, ಹೃದಯಾಘಾತಕ್ಕೊಳಗಾದ ವ್ಯಕ್ತಿಯ ವಿವರ, ಈ ಹಿಂದೆ ಯಾವುದಾದರೂ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ರಾ, ಒತ್ತಡ, ಬೊಜ್ಜು, ಥೈರಾಯ್ಡ್, PCOD ಇತ್ಯಾದಿ. ಮೃತ ವ್ಯಕ್ತಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತಾ, ಸಾವಿಗೀಡಾದ ವ್ಯಕ್ತಿಯ ತೂಕ ಎಷ್ಟಿತ್ತು, ಕೋವಿಡ್ ವ್ಯಾಕ್ಸಿನ್ ಪಡೆದಿದ್ರಾ, ಕುಟುಂಬದಲ್ಲಿ ಹೃದಯಾಘಾತ ಆಗಿತ್ತಾ, ವ್ಯಕ್ತಿಯ ಜೀವನ ಶೈಲಿ ಹೇಗಿತ್ತು ಎಂದು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು. ಒಟ್ಟಾರೆ ಹಠಾತ್ ಹೃದಯಾಘಾತದ ಸಾವುಗಳಿಗೆ ಕೋವಿಡ್ ಕಾರಣವೇ ಎಂಬುದನ್ನು ಪತ್ತೆ ಮಾಡಲು ಸಮಿತಿಯು ಕೂಲಂಕುಷವಾಗಿ ಅಧ್ಯಯನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ. ದೀಪ್ತಿ, ಈ ವರದಿಯಲ್ಲಿ ಏನಿರುತ್ತೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಯಾಕಂದ್ರೆ ಹಲವು ರೀತಿಯ ಆಯಾಮಗಳಲ್ಲಿ ಚರ್ಚೆಯನ್ನ ಮಾಡಿದ್ರು, ಅವರೇ ಕನ್ಕ್ಲೂಷನ್ಗೂ ಬಂದ್ಬಿಟ್ರು. ಇದು ಆಕ್ರೋಶಕ್ಕೂ ಕಾರಣ ಆಯಿತು ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ. ಈಗ ಅಂತಿಮವಾಗಿ ಎಕ್ಸ್ಪರ್ಟ್ಸ್ ಯಾವ ರೀತಿಯ ವರದಿಯನ್ನ ರೆಡಿ ಮಾಡಿದ್ದಾರೆ, ಅದರಲ್ಲಿ ಹೃದಯಾಘಾತಕ್ಕೆ ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಶ್ರೀಪಾದ್, ಇಲ್ಲಿ 2 ವರದಿಗಳನ್ನು ತಯಾರು ಮಾಡಿದ್ದಾರೆ. ಒಂದು, ಈಗಾಗಲೇ ಹೃದಯಾಘಾತಕ್ಕೂ ಜೊತೆಗೆ ಕೋವಿಡ್ ವ್ಯಾಕ್ಸಿನ್ಗೂ ಯಾವುದೇ ರೀತಿಯಾಗಿ ಸಂಬಂಧ ಇದೆಯಾ ಅಂತ ಹೇಳಿ ಅದರ ಕನ್ಕ್ಲೂಷನನ್ನು ಈಗಾಗಲೇ ಆರೋಗ್ಯ ಇಲಾಖೆ ಜೊತೆಗೆ ಎಕ್ಸ್ಪರ್ಟ್ಸ್ ಕೊಟ್ಟಿರುವಂಥದ್ದು. ಅಂದರೆ ಕೋವಿಡ್ನಿಂದ ಒಂದಿಷ್ಟು ಸಮಸ್ಯೆ ಆಗಿದೆ ಹೊರತು ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಹಾಸನದಲ್ಲಿ ಆಗ್ತಿರುವಂತಹ ಸರಣಿ ಹೃದಯಾಘಾತದ ಬೆನ್ನಲ್ಲೇ ಮತ್ತೊಂದು ಸಮಿತಿ, ಇದೇ ಸಮಿತಿಗೆ ಮತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ನೀವು ಹಾಸನದ ಸರಣಿ ಹೃದಯಾಘಾತದ ಮೇಲೆ ಅಧ್ಯಯನವನ್ನು ನಡೆಸಿ ಅಲ್ಲಿ ಆದಂತಹ ಹೃದಯಾಘಾತಗಳಿಗೆ ಏನು ಕಾರಣ ಅಂತ ಹೇಳಿ ಇದಕ್ಕಾಗಿ ತಜ್ಞರ ಸಮಿತಿ 50 ಪ್ರಶ್ನೆಗಳ ಒಂದು ಬುಕ್ಲೆಟ್ ರೀತಿಯಲ್ಲಿ ಮಾಡಿದ್ದಾರೆ. ಅಂದರೆ 33ಕ್ಕೂ ಹೆಚ್ಚು ಏನು ಹೃದಯಾಘಾತದ ಪ್ರಕರಣಗಳಾಗಿದೆ ಆ ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಚಾಲೆಂಜಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಹಾಸನದಲ್ಲಿ ಸಂಭವಿಸಿರುವಂತಹ ಹೃದಯಾಘಾತಗಳ ಪೈಕಿ 80% ಹೃದಯಾಘಾತಗಳು ಮನೆಯಲ್ಲೇ ಸಂಭವಿಸಿದೆ. ಅಂದರೆ ಅವರಿನ್ನೂ ಆಸ್ಪತ್ರೆಗೆ ಬಂದಿಲ್ಲ, ಅಷ್ಟು ಬೇಗ ಅವರು ಮನೆ ಅಥವಾ ಬೇರೆ ಬೇರೆ ಕಡೆಗಳಲ್ಲೇ ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಆಸ್ಪತ್ರೆಗೆ ಬಂದಂತಹ ಕೇವಲ ಬೆರಳೆಣಿಕೆಯಷ್ಟು ಪ್ರಕರಣಗಳು ಮಾತ್ರ ಇವರಿಗೆ ಎವಿಡೆನ್ಸ್ ಆಗುತ್ತೆ. ಇನ್ನು ಉಳಿದಂತಹ ಕೇಸ್ಗಳನ್ನು ಹುಡ್ಕೊಂಡು ಹೋಗಿ ಅವರಿಗೆ ಏನಾಯಿತು, ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಹುಡುಕುವಂಥದ್ದೇ ದೊಡ್ಡ ಚಾಲೆಂಜ್
ಚಾಲೆಂಜ್ ಆಗಿ ಪರಿಣಮಿಸಿದೆ. ಇಷ್ಟಾದರೂ ಕೂಡ ಇವರು 50 ಪ್ರಶ್ನೆಗಳನ್ನು ಮುಂದಿಟ್ಕೊಂಡು, ಅಂದರೆ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತಾ, ಜೆನೆಟಿಕ್ ಹಿಸ್ಟ್ರಿ ಏನಾದರೂ ಇತ್ತಾ, ಬೇರೆ ಕಾಯಿಲೆಗಳಿತ್ತಾ, ಹೈಪರ್ ಟೆನ್ಷನ್ ಇತ್ತಾ, ಡಯಾಬಿಟಿಕ್ ಆಗಿದ್ರಾ, ಅವರ ಕುಟುಂಬದಲ್ಲಿ ಯಾರಿಗಾದರೂ ಈ ರೀತಿಯಾಗಿ ಸಮಸ್ಯೆ ಆಗಿತ್ತಾ, ಯಾವ ರೀತಿಯಾಗಿ ಅವರು ತೀರ್ಕೊಂಡ್ರು, ಆ ಟೈಮ್ನಲ್ಲಿ ಏನಾದರೂ ಅವರಿಗೆ ಅಂದರೆ ಟೆನ್ಷನ್ ಇರುವಂಥದ್ದು, ಬೇರೆ ಮಾತ್ರೆಗಳನ್ನು ತಗೊಳ್ತಾ ಇರುವಂಥದ್ದು, ಈ ರೀತಿಯಾಗಿ ಏನಾದರೂ ಘಟನೆಗಳಿತ್ತ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ತಜ್ಞರ ಸಮಿತಿಗೆ 10 ದಿನಗಳ ಕಾಲ ಗಡುವನ್ನು ಕೊಟ್ಟಿತ್ತು. ಸೊ ಅದರ ಮಧ್ಯದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಾದಂತಹ ಒಂದು ಚಾಲೆಂಜು ತಜ್ಞರಿಗೆ ಉಂಟಾಗಿರುವಂಥದ್ದು. ಅಷ್ಟೇ ಅಲ್ಲ, ಜುಲೈ 10ನೇ ತಾರೀಕು ಹಾಸನದ ಪ್ರತ್ಯೇಕ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಇದರಲ್ಲೂ ಕೂಡ ಯಾವುದೇ ರೀತಿಯಾಗಿ ಕೋವಿಡ್ ವ್ಯಾಕ್ಸಿನು ಅಥವಾ ಕೋವಿಡ್ನಿಂದಾಗಿ ಹೃದಯಾಘಾತ ಆಗಿರ್ಲಿಕ್ಕಿಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಮಗೆ ಆಫ್ ದ ರೆಕಾರ್ಡ್ ಮಾತಾಡಬೇಕಾದ್ರೂ ವೈದ್ಯರು ಇದನ್ನೇ ಹೇಳಿದ್ದು ಅಂದರೆ ಯಾವುದೇ ವ್ಯಾಕ್ಸಿನನ್ನು ತಗೊಂಡಂತಹ ಸಂದರ್ಭದಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ, ಅದು ಕೇವಲ 6 ತಿಂಗಳ ಕಾಲ ವ್ಯಾಲಿಡಿಟಿ ಇರುತ್ತೆ. ನಾವೀಗ 3.5 ವರ್ಷ 4 ವರ್ಷ ಆಯಿತು ನಾವೆಲ್ಲ ವ್ಯಾಕ್ಸಿನ್ಸ್ ತಗೊಂಡು. ಸೊ ಹೀಗಾಗಿ ಅದರ ಒಂದು ಎಫೆಕ್ಟು ಖಂಡಿತವಾಗ್ಲೂ ಇರೋದಿಲ್ಲ. ಆದರೆ ಬೇರೆ ಫ್ಯಾಕ್ಟರ್ಸ್ ಇದರಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಶ್ರೀಪಾದ್. ಥ್ಯಾಂಕ್ ಯು ದೀಪ್ತಿ ಮಾಹಿತಿ. ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಹೃದಯಾಘಾತದ ಮರಣ ಮೃದಂಗಕ್ಕೆ ಅನೇಕರು ಉಸಿರು ನಿಲ್ಲಿಸಿದ್ದಾರೆ. ಸಾವಿನ ಬಗ್ಗೆ ಜಯದೇವ ತಜ್ಞರ ತನಿಖೆ ಮಾಡಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಿದ್ರೆ ಜಯದೇವ ಆಸ್ಪತ್ರೆಯ ಎಕ್ಸ್ಪರ್ಟ್ಸ್ ಏನು ವರದಿಯನ್ನು ಸಿದ್ಧಪಡಿಸಿದ್ದಾರೆ, ಆ ವರದಿಯಲ್ಲಿ ಏನಿದೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಿಗೆ ಡೆಡ್ಲಿ ಹಾರ್ಟ್ ಅಟ್ಯಾಕ್ ಕಂಟಕ. ಹಾಸನದಲ್ಲಿ ಹೃದಯಾಘಾತದ ಸಾವಿನ ಸಂಖ್ಯೆ ಏರಿಕೆ. ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ವಕ್ಕರಿಸಿದ್ದು, ಜನ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ. ಜಯದೇವ ತಜ್ಞರ ತನಿಖಾ ವರದಿ ಸಿದ್ಧ. ಇತ್ತ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ. ಈ ವರದಿಯಲ್ಲಿ ಒಟ್ಟು 251 ರೋಗಿಗಳ ಅಧ್ಯಯನ ಮಾಡಲಾಗಿದ್ದು, ಪುರುಷರು 218, 32 ಮಹಿಳೆಯರು ಇದರಲ್ಲಿದ್ದಾರೆ. 30 ವರ್ಷದೊಳಗಿನ 12 ಜನರು, 31ರಿಂದ 40 ವರ್ಷದ 66 ಜನರು, 41ರಿಂದ 45 ವರ್ಷದೊಳಗಿನ 172 ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ.